ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಕಳೆದ ಒಂದು ತರಗತಿಗಳಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 14 ಪ್ರಶ್ನೆಗಳು ಮತ್ತು ಅವುಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು 4 ವಿಷಯಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಯಾವ ವಿಷಯಗಳು ಅಂತಂದರೆ, ಮೊದಲನೇದಾಗಿ ರಾಜ್ಯಶಾಸ್ತ್ರ, ಆಮೇಲೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಓಕೆ, ಈ 4 ವಿಷಯಗಳ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳು ಯಾವ ಒಂದು ಅಧ್ಯಾಯದಿಂದ ಎಷ್ಟನೇ ತರಗತಿಯಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇದರಲ್ಲಿ ನಾನು ಜಿಯೋಗ್ರಫಿಯನ್ನು ತಗೊಂಬಂದಿಲ್ಲ, ಭೂಗೋಳ ವಿಜ್ಞಾನವನ್ನು. ಯಾಕಪ್ಪ ಅಂತಂದರೆ ಸಾಕಷ್ಟು ಕ್ವಶನ್ಗಳು ಈ ಬಾರಿ ನಮಗೆ ಭೂಗೋಳ ವಿಜ್ಞಾನದ ಮೇಲೆ ಕೇಳಲಾಗಿರೋದ್ರಿಂದ ಅದಕ್ಕೆ ಕಂಪ್ಲೀಟ್ ಆಗಿ 40 ಮಿನಿಟ್ ಬೇಕಾಗತ್ತೆ. ಓಕೆ, ಹಾಗಾಗಿ ತುಂಬಾ ಲೆಂದಿ ಆಗತ್ತೆ. ಹಾಗಾಗಿ ಅದನ್ನು ನಾನು ಸಪ್ರೇಟಾಗಿ ಇನ್ನೊಂದು ಕ್ಲಾಸಲ್ಲಿ ನಾನು ಅದನ್ನು ಕವರ್ ಮಾಡಿಕೊಡ್ತೀನಿ, ಭೂಗೋಳ ವಿಜ್ಞಾನವನ್ನು. ಓಕೆ, ಆದರೆ ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ಚಾನಲ್ ಆಗಿದೆ, ಹಾಗಾಗಿ ಸಪೋರ್ಟ್ ಮಾಡಿ. ನೋಡೋಣ ಈ ದಿನದ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ. ಪ್ರಶ್ನೆ ಸಂಖ್ಯೆ 105. ಆಲ್ರೆಡಿ ನಾವು 104ರವರೆಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಅವು ಹಿಸ್ಟ್ರಿ ಕ್ವಶನ್ಸ್ ಆಗಿದ್ದು. ಇನ್ನು ನೆಕ್ಸ್ಟ್ ನಾವು ಪಾಲಿಟಿಗೆ ಬರೋಣ. ನೋಡೋಣ ಕ್ವಶನ್ ನಂಬರ್ 105ನೇದು. ಭಾರತ ಸಂವಿಧಾನದ 51ನೇ ವಿಧಿಯ ಮುಖ್ಯ ಉದ್ದೇಶ ಅಂತ ಕೇಳಲಾಗಿದೆ. ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಕಾನೂನಿಗೆ ಗೌರವ ನೀಡುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು, ಏಕರೂಪದ ಪಂಚಾಯತ್ ಸಂಸ್ಥೆಗಳನ್ನು ಸ್ಥಾಪಿಸುವುದು, ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣ ಸಾಧಿಸುವುದು ಅಂತ ಇದೆ. ವಿವರಣೆಯನ್ನು ನೋಡೋಣ, ಆಮೇಲೆ ನಾವು ಆನ್ಸರ್ ಕಡೆ ಬರೋಣ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಮತ್ತು ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಮತ್ತು ಗೌರವಯುತವಾದ ಸಂಬಂಧಗಳನ್ನು ಕಾಯ್ದುಕೊಂಡು ಬರುವುದು, ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯ ಮೂಲಕ ಇತ್ಯರ್ಥಪಡಿಸಲು ಪ್ರೋತ್ಸಾಹಿಸುವುದು. ಯಾವುದಪ್ಪ ಅಂತಂದರೆ 51ನೇ ವಿಧಿ. ಹಾಗಾದರೆ ಆಪ್ಷನ್ 1 ಸರಿಯಾಗತ್ತೆ. ನೋಡ್ರಿ, 51ನೇ ವಿಧಿ ನಮಗೆ ಯಾವುದರಲ್ಲಿ ಬರುತ್ತಪ್ಪ ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 51ನೇ ವಿಧಿ ಕಂಡುಬರುತ್ತದೆ. ಓಕೆ, 51ನೇ ವಿಧಿ ತಿಳಿಸ್ಕೊಡುವುದು ಏನು? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಮತ್ತು ರಾಷ್ಟ್ರಗಳ ನಡುವೆ ನ್ಯಾಯಯುತವಾದ ಮತ್ತು ಗೌರವಯುತವಾದ ಸಂಬಂಧಗಳನ್ನು ಕಾಯ್ದುಕೊಂಡು ಬರುವುದು, ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯ ಮೂಲಕ ಇತ್ಯರ್ಥಪಡಿಸಲು ಪ್ರೋತ್ಸಾಹಿಸುವುದು. ಈ ಎಲ್ಲ ಅಂಶಗಳು ಒಳಗೊಂಡಿರುವುದು 51ನೇ ವಿಧಿಗಳಡಿಯಲ್ಲಿ. ಓಕೆ, ಮತ್ತು 51ನೇ ವಿಧಿ ಬರುವುದು ರಾಜ್ಯ ನಿರ್ದೇಶಕ ತತ್ವಗಳ ಕೊನೆ ವಿಧಿ ಇದು ಆಗಿರ್ತದೆ. ಓಕೆ, ಹಾಗಾದ್ರೆ ಈ ಪ್ರಶ್ನೆ ಏನಿತ್ತು? ಭಾರತ ಸಂವಿಧಾನದ 51ನೇ ವಿಧಿಯ ಮುಖ್ಯ ಉದ್ದೇಶ ಅಂತಿತ್ತು ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಕಾನೂನಿಗೆ ಗೌರವ ನೀಡುವುದು. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್ ಆಗತ್ತೆ. ಅದೇ ರೀತಿಯಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಅಂತ ಇದೆ ಅಲ್ವಾ, ಅದರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗೋಣ. 2002ರ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 21A ವಿಧಿಯಡಿಯಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಈ ತಿದ್ದುಪಡಿಯನ್ನು ಕೂಡ ಕೇಳಲಾಗಿದೆ. 21A ವಿಧಿ ಏನನ್ನ ಒಳಗೊಂಡಿದೆ ಅಂತಾನೂ ಕೂಡ ಕೇಳಲಾಗಿದೆ. ಹಾಗಾಗಿ ನೆನ್ಪಿಟ್ಕೋರಿ, ಇದು ಒಳಗೊಂಡಿರುವುದೇನಪ್ಪಾ ಅಂತಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಯಾವ ವಿಧಿಯಡಿಯಲ್ಲಿ? 21A ವಿಧಿಯಡಿಯಲ್ಲಿ. ಓಕೆ, ಯಾವ ಕಾಯ್ದೆಯ ಮೂಲಕ? 2002ರ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ. 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು 21ನೇ ವಿಧಿ ಘೋಷಿಸುತ್ತದೆ. ಹಾಗಾದರೆ 21ನೇ ವಿಧಿ ಏನು ಘೋಷಿಸ್ತದಪ್ಪ ಅಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು. ಹಾಗಾಗಿ ಇದು 51ರಲ್ಲಿ ಬರುವುದಿಲ್ಲ. ಹಾಗಾಗಿ ಇದು ಆಟೋಮೆಟಿಕ್ ಆಗಿ ಇಲ್ಲಿ ಏನಾಯಿತು? ರಾಂಗ್ ಆಯಿತು. ಓಕೆ, ನೆಕ್ಸ್ಟು ಏಕರೂಪದ ಪಂಚಾಯತ್ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಜನರ ಕಲ್ಯಾಣ ಅಂತ ಇದೆ. ನೋಡೋಣ. ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ನಿರ್ದೇಶನ ಸ್ವರೂಪದಲ್ಲಿದೆ. ಸರ್ಕಾರವು ಪ್ರಜೆಗಳಿಗೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶ ಹೊಂದಿದೆ. ಹಾಗಾಗಿ ಏನಪ್ಪಾ ಅಂತಂದರೆ ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣ ಸಾಧಿಸುವುದು ಯಾವುದರಲ್ಲಿ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಓಕೆ, ಹಾಗಾಗಿ ಈ ಕ್ವಶನ್ ಬಂದಿರೋದು ಆ್ಯಕ್ಚುಲಿ ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಡಲಾಗಿಲ್ಲ, ಆದರೆ ವಿಧಿಗಳನ್ನು ಮಾತ್ರ ಕೊಡಲಾಗಿದೆ. ಇದು ನೆನಪಿಟ್ಕೋರಿ, ಟೆಕ್ಸ್ಟ್ ಬುಕ್ಕಲ್ಲಿ ವಿಧಿಯನ್ನು ಕೊಡಲಾಗಿದೆ. 36ರಿಂದ 51ನೇ ವಿಧಿಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೊಡಲಾಗಿದೆ. ಈ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವೆ. ಅದರ ಅಡಿಯಲ್ಲಿ ಬರುವಂತಹ ಒಂದು ಪ್ರಶ್ನೆ ಇದು ಆಗಿರ್ತದೆ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಕಾನೂನಿಗೆ ಗೌರವ ನೀಡುವುದು. ಇದು ವಿಧಿ 51ನೇ ವಿಧಿಯ ಮುಖ್ಯ ಉದ್ದೇಶ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 106. ವಿಶ್ವಸಂಸ್ಥೆಯ ಸ್ಥಾಪನೆಯಾದದ್ದು ಅಂತ ಇದೆ ಜೂನ್ 26, 1945.
ಅಕ್ಟೋಬರ್ 24 1945, ಜನವರಿ 1 1942, ಡಿಸೆಂಬರ್ 10 1948 ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡೋಕಿನ ಮುಂಚೆ ವಿವರಣೆಯನ್ನು ನೋಡ್ತಾ ಬರೋಣ. ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರ ನೀಡಿದರು. ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರ ನೀಡಿದರು. ಹೀಗೆ ಮುಂದಕ್ಕೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಉದಯವಾಯಿತು. ಈ ಸನ್ನದಿಗೆ ಹಸ್ತಾಕ್ಷರಗಳನ್ನು ನೀಡುವುದರ ಮೂಲಕ 1945 ಅಕ್ಟೋಬರ್ 24ರಂದು ಏನಾಯಿತು? ವಿಶ್ವಸಂಸ್ಥೆ ಉದಯವಾಯಿತು. ವಿಶ್ವಸಂಸ್ಥೆಯ ಪ್ರಕಾರ ಪ್ರಸ್ತುತ 195 ಸಾರ್ವಭೌಮ ರಾಷ್ಟ್ರಗಳಿವೆ. ಓಕೆ, ಎಷ್ಟಿದ್ದಾವೆ? ವಿಶ್ವಸಂಸ್ಥೆಯ ಪ್ರಕಾರ ಪ್ರಸ್ತುತ 195 ಸಾರ್ವಭೌಮ ರಾಷ್ಟ್ರಗಳಿವೆ. ಅದರಲ್ಲಿ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವ ಹೊಂದಿವೆ. ಎಷ್ಟು ರಾಷ್ಟ್ರಗಳು ಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿದಾವೆ ಅಂದರೆ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಹೊಂದಿದಾವೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ನೆಕ್ಸ್ಟ್ ಟೈಮ್ ಕೇಳಬಹುದು, ಹಾಗಾಗಿ ನೆನ್ಪಿಟ್ಕೋರಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿರೋದು ಅಮೆರಿಕಾದ ನ್ಯೂಯಾರ್ಕ್ನಲ್ಲಿ. ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 24. ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ 10ನೇ ತರಗತಿಯ ಅಧ್ಯಾಯ 5 ಜಾಗತಿಕ ಸಂಸ್ಥೆಗಳು ಎಂಬ ಒಂದು ಪಾಠದಿಂದ ಈ ಒಂದು ಕ್ವಶನ್ ಅನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಸರಿಯಾದಂತಹ ಒಂದು ಉತ್ತರ ಯಾವುದಾಗತ್ತೆ? ಅಕ್ಟೋಬರ್ 24 1945. ಅಕ್ಟೋಬರ್ 24 ಪ್ರತಿ ವರ್ಷನೂ ಕೂಡ ವಿಶ್ವಸಂಸ್ಥೆಯ ಸ್ಥಾಪನಾ ದಿನವಾಗಿ ಆಚರಣೆ ಮಾಡಲಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 107. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಅಂತ ಇದೆ. WHO ಅಂತ ಕರಿತೀವಲ್ವಾ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಅದರ ಕೇಂದ್ರ ಕಚೇರಿಯಲ್ಲಿರುವುದು ರೋಮ್, ವಾಷಿಂಗ್ಟನ್, ಪ್ಯಾರಿಸ್, ಜಿನೇವಾ ಅಂತ ಇದೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಪ್ರಪಂಚದ ಮಾನವ ಆರೋಗ್ಯ ಸುಧಾರಿಸಲು 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಗೊಂಡಿತು. ವೆರಿ ಇಂಪಾರ್ಟೆಂಟ್, ಇಸವಿಯನ್ನು ನೆನ್ಪಿಟ್ಕೋರಿ, ಸುಮಾರು ಸತಿ ಕೇಳಲಾಗಿದೆ, ನೆಕ್ಸ್ಟ್ ಬರ್ಬೋದು. ಹಾಗಾಗಿ ಯಾವಾಗ ಸ್ಥಾಪನೆಯಾಯಿತು ವಿಶ್ವ ಆರೋಗ್ಯ ಸಂಸ್ಥೆ? 1948ರಲ್ಲಿ ಸ್ಥಾಪನೆಯಾಯಿತು. ಈ ವಿಶ್ವ ಆರೋಗ್ಯ ಸಂಸ್ಥೆಯು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಯತ್ನಿಸುತ್ತಿದೆ. ಇದ್ರ ಮೇಲೆ ಪ್ರಶ್ನೆ ಬರಬಹುದು, ಹಾಗಾಗಿ ನಾನು ತಗೊಂಡ್ಬಂದಿರೋದು ವಿಶ್ವ ಆರೋಗ್ಯ ಸಂಸ್ಥೆಯು ಈ ಕೆಳಗಿನ ಯಾವ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಪ್ರಯತ್ನಿಸುತ್ತಿದೆ ಅಂತ ಕ್ವಶನ್ ಬರಬಹುದು. ಹಾಗಾಗಿ ನಾನು ತಗೊಂಡ್ಬಂದಿರೋದು ಯಾವುದು? ಕಾಲರಾ, ಪ್ಲೇಗ್, ಮಲೇರಿಯಾ ಮತ್ತು ಸಿಡುಬು ರೋಗಗಳು. ಓಕೆ, ಅದೇ ರೀತಿಯಾಗಿ ಏಡ್ಸ್, ಕ್ಯಾನ್ಸರ್ನಂತಹ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಿಗೊಳಿಸಲು ಪ್ರಯತ್ನಿಸುತ್ತಿದೆ. ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ. WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ, ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ. ಸ್ಥಾಪನೆಯಾಗಿದ್ದು 1948ರಲ್ಲಿ, ನೆನ್ಪಿಟ್ಕೋರಿ. ಓಕೆ, ಇದು ಬಂದಿದ್ದು ಪ್ರಶ್ನೆ 10ನೇ ತರಗತಿಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅಧ್ಯಾಯ 5 ಜಾಗತಿಕ ಸಂಸ್ಥೆಗಳು. ನೋಡಲಿ, ಒಂದೇ ಅಧ್ಯಾಯದ ಮೇಲೆ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಹಾಗಾದರೆ ನೋಡೋಣ, ಕ್ವಶನ್ ಏನಿತ್ತು? ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಇರುವುದು ಅಂತ ಇತ್ತು. ಎಲ್ಲಿ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಜಿನೇವಾ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 108. ಭಾರತ ಸಂವಿಧಾನದ 4ನೇ ಭಾಗ ಒಳಗೊಂಡಿರುವುದು ಅಂತ ಇದೆ. ಯಾವುದನ್ನು ಒಳಗೊಂಡಿದೆ 4ನೇ ಭಾಗ? ಈ ಒಂದು ಪ್ರಶ್ನೆಯನ್ನು ನಾನು ಆಲ್ರೆಡಿ ಪಾಲಿಟಿ ಕ್ಲಾಸಸನ್ನು ಹೇಳುವಾಗ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಒಂದು ತರಗತಿಗಳು ಕೂಡ ಕಂಟಿನ್ಯೂಸ್ ಆಗತ್ತೆ ಮುಂದಿನ ಒಂದು ದಿನಗಳಲ್ಲಿ ಅಂತ ಹೇಳ್ತಾ ನೋಡೋಣ ಯಾವುದಾಗತ್ತೆ. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸಂಸತ್ತಿನ ರಚನೆ ಅಂತ ಇದೆ. 4ನೇ ಭಾಗ, ಭಾರತ ಸಂವಿಧಾನದ 4ನೇ ಭಾಗ ಯಾವುದನ್ನು ಒಳಗೊಂಡಿದೆ ನೋಡೋಕಿನ ಮುಂಚೆ ವಿವರಣೆಯನ್ನು ನೋಡ್ತಾ ಹೋಗೋಣ. ರಾಜ್ಯ ನಿರ್ದೇಶಕ ತತ್ವಗಳು. ಸುಖಿ ರಾಜ್ಯದ ಕಲ್ಪನೆಯಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಓಕೆ, ಸಂವಿಧಾನದಲ್ಲಿ ಸುಖಿ ರಾಜ್ಯದ ಕಲ್ಪನೆಯಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಇದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಯಾವ ಉದ್ದೇಶಕ್ಕಾಗಿ ಅಳವಡಿಸಲಾಗಿದೆ ಅಂತ ಪ್ರಶ್ನೆಯಾಗಿದೆ. ಹಾಗಾಗಿ ನೆನಪಿರಲಿ, ಸುಖಿ ರಾಜ್ಯದ ಕಲ್ಪನೆಯಿಂದ.
ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ನೇ ವಿಧಿಗಳ ಅಡಿಯಲ್ಲಿ ತಿಳಿಸಲಾಗಿದೆ. ಎಷ್ಟರಲ್ಲಿ ತಿಳಿಸಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳನ್ನು? 36ರಿಂದ 51ನೇ ವಿಧಿಗಳ ಅಡಿಯಲ್ಲಿ. ಮೊದಲನೇ ಪ್ರಶ್ನೆ ಇತ್ತಲ್ವಾ, 51ನೇ ವಿಧಿ ಯಾವುದನ್ನು ಒಳಗೊಂಡಿದೆ ಅಂತ, ಅದು ಬರೋದು ರಾಜ್ಯ ನಿರ್ದೇಶಕ ತತ್ವಗಳಲ್ಲೇ, ನೆನಪಿರಲಿ. ಈ ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರುವ ಕಾರ್ಯಕ್ರಮಗಳ ಮಾರ್ಗಸೂಚಿಯಾಗಿದ್ದು ಇದನ್ನು ಐರಿಷ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಹಾಗಾದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರಾಷ್ಟ್ರದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂದರೆ ಐರಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟನೇ ಭಾಗದಲ್ಲಿದ್ದಾವೆ? ನಾಲ್ಕನೇ ಭಾಗದಲ್ಲಿದೆ ಮತ್ತು 36ರಿಂದ 51ನೇ ವಿಧಿಗಳನ್ನು ಅಳವಡಿಕೆ ಮಾಡಿಕೊಂಡಿದೆ. ಯಾವುದು? ರಾಜ್ಯ ನಿರ್ದೇಶಕ ತತ್ವಗಳು. ಬಂದಿದ್ದು 9ನೇ ತರಗತಿಯ ರಾಜ್ಯಶಾಸ್ತ್ರ ಅಧ್ಯಾಯ 1 ನಮ್ಮ ಸಂವಿಧಾನ ಎಂಬ ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ 4ನೇ ಭಾಗ ಒಳಗೊಂಡಿರುವುದು ರಾಜ್ಯ ನಿರ್ದೇಶಕ ತತ್ವಗಳನ್ನು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 109. ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ಅಂತ ಕೇಳಲಾಗಿದೆ. 324, 315, 356, 367 ಅಂತ ಇದೆ. ವಿವರಣೆಯನ್ನು ನೋಡೋಣ. ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ನೋಡೋಣ. ವಿವರಣೆ. ಸಂವಿಧಾನದ ವಿಧಿ 324 ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುತ್ತದೆ. ಎಷ್ಟನೇ ವಿಧಿ? 324ನೇ ವಿಧಿ. ಭಾರತ ಚುನಾವಣಾ ಆಯೋಗ 1950 ಜನವರಿ 25ರಂದು ಸ್ಥಾಪಿತವಾಯಿತು. ಇದನ್ನು ಕೂಡ ಕೇಳಬಹುದು, ಭಾರತ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಅಂತ. ಹಾಗಾಗಿ ನೆನ್ಪಿಟ್ಕೋರಿ, 1950 ಜನವರಿ 25ರಂದು ಸ್ಥಾಪನೆಯಾಯಿತು. ಪ್ರಾರಂಭದಲ್ಲಿ ಒಬ್ಬ ಚುನಾವಣಾ ಆಯುಕ್ತರನ್ನು ಮಾತ್ರ ಒಳಗೊಂಡಿತ್ತು. ಯಾವುದು? ಚುನಾವಣಾ ಆಯೋಗ. ನೆಕ್ಸ್ಟ್ ನೋಡ್ರಿ, 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸು 21 ವರ್ಷದಿಂದ 18 ವರ್ಷಕ್ಕೆ ಕಡಿಮೆಗೊಳಿಸಲಾಯಿತು. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಸಾರ್ವತ್ರಿಕ ಮತದಾನದ ವಯಸ್ಸು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯ ಮೂಲಕ ಕಡಿಮೆಗೊಳಿಸಲಾಯಿತು ಅಂತ ಪ್ರಶ್ನೆ ಬರಬಹುದು. 61ನೇ ತಿದ್ದುಪಡಿಯ ಮೂಲಕ 1989ರಲ್ಲಿ. ಈ ಪ್ರಶ್ನೆ 9ನೇ ತರಗತಿಯ ರಾಜ್ಯಶಾಸ್ತ್ರ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. ಯಾವುದು? 5ನೇ ಅಧ್ಯಾಯ, ಭಾರತದ ಚುನಾವಣಾ ವ್ಯವಸ್ಥೆ. ಓಕೆ, 9ನೇ ತರಗತಿಯ ರಾಜ್ಯಶಾಸ್ತ್ರ ಅಧ್ಯಾಯ 5 ಭಾರತ ಚುನಾವಣಾ ವ್ಯವಸ್ಥೆಯಿಂದ ಈ ಒಂದು ಪ್ರಶ್ನೆ ಬಂದಿದೆ. ಹಾಗಾದರೆ ಕ್ವಶನ್ ಏನಿತ್ತು? ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವ ಸಂವಿಧಾನದ ವಿಧಿ ಅಂತ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ, 324ನೇ ವಿಧಿ. ಹಾಗಾದರೆ 108 ಮತ್ತು 109ನೇ ಪ್ರಶ್ನೆಗಳು ಆಯ್ದುಕೊಂಡಿರುವುದು ಯಾವ ಒಂದು ಪಠ್ಯಪುಸ್ತಕದಿಂದ? 9ನೇ ತರಗತಿಯ ಪಠ್ಯಪುಸ್ತಕದಿಂದ. ನೆಕ್ಸ್ಟ್ ನೋಡ್ರಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೇಳಲಾಗಿದೆ. ಯಾರಾಗ್ತಾರೆ? ಸೈಮನ್, ವುಡ್ರೋ ವಿಲ್ಸನ್, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಅದೇ ರೀತಿಯಾಗಿ ಲೂಥರ್ ಗುಲಿಕ್ ಅಂತ ಕೇಳಲಾಗಿದೆ. ನೋಡೋಣ ವಿವರಣೆಯನ್ನು. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನರು ಬಳಸಿದರು. ಹಾಗಾದರೆ ಇದು ಕೂಡ ಕ್ವಶನ್ ಆಗಬಹುದು, ನೆನ್ಪಿಟ್ಕೋರಿ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಪ್ರಶ್ನೆ ಕೇಳಬಹುದು. ಯಾರಾಗ್ತಾರೆ? ಅಲೆಕ್ಸಾಂಡರ್ ಹ್ಯಾಮಿಲ್ಟನರ್ ಅವರು ಆಗ್ತಾರೆ. ಎಷ್ಟರಲ್ಲಿ? 1812ರಲ್ಲಿ. ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ರವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯಲಾಗಿದೆ. ಯಾರನ್ನು ಕರೆಯಲಾಗ್ತದೆ? ಹಾಗಾದರೆ ವುಡ್ರೋ ವಿಲ್ಸನ್ ರವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ವುಡ್ರೋ ವಿಲ್ಸನ್ನರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಓಕೆ, ಏನಾಗತ್ತೆ? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಯಾರ ಪ್ರಕಾರ? ವುಡ್ರೋ ವಿಲ್ಸನ್ನರ ಒಂದು ವ್ಯಾಖ್ಯೆ ಇದು ಆಗಿರುತ್ತದೆ. ಹಾಗಾದರೆ ಈ ಪ್ರಶ್ನೆ ಆಯ್ದುಕೊಂಡಿರುವುದು 8ನೇ ತರಗತಿಯ ರಾಜ್ಯಶಾಸ್ತ್ರ ಅಧ್ಯಾಯ 2 ಸಾರ್ವಜನಿಕ ಆಡಳಿತ. ಓಕೆ, ಸಾರ್ವಜನಿಕ ಆಡಳಿತದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಕ್ವಶನ್ ಏನಿತ್ತು? ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೇಳಲಾಗಿತ್ತು. ಯಾವುದಾಗತ್ತೆ? ಆಪ್ಷನ್ 2 ಇಸ್ ರೈಟ್ ಆನ್ಸರ್, ವುಡ್ರೋ ವಿಲ್ಸನ್. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯಾರಾಗ್ತಾರಪ್ಪ ಅಂತಂದರೆ ಈ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಆಗಿರ್ತಾರೆ. ಹಾಗಾದರೆ ಯಾವಾಗ ಬಳಕೆ ಮಾಡಿದ್ರು? 1812ರಲ್ಲಿ.
ಈ ಪ್ರಶ್ನೆಯಿಂದ ಸಮಾಜಶಾಸ್ತ್ರದ ಪ್ರಶ್ನೆಗಳು ಪ್ರಾರಂಭವಾಗ್ತವೆ. ಹಾಗಾದರೆ ಒಟ್ಟು ಎಷ್ಟು ಪ್ರಶ್ನೆಗಳು? 105ನೇ ಪ್ರಶ್ನೆಯಿಂದ 110ನೇ ಪ್ರಶ್ನೆಯವರೆಗೆ, ಅಂದರೆ ಒಟ್ಟು 6 ಪ್ರಶ್ನೆಗಳು ನಮಗೆ ರಾಜ್ಯಶಾಸ್ತ್ರ ವಿಷಯದ ಮೇಲೆ ಕೇಳಲಾಗಿದೆ. ಓಕೆ, ನೆನ್ಪಿಟ್ಕೋರಿ. ಯಾವ್ಯಾವ ಒಂದು ತರಗತಿಗಳಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ 10ನೇ ತರಗತಿಯಿಂದ 2 ಪ್ರಶ್ನೆಗಳು, 9ನೇ ತರಗತಿಯಿಂದ 3 ಪ್ರಶ್ನೆಗಳು, 8ನೇ ತರಗತಿಯಿಂದ 1 ಪ್ರಶ್ನೆ ಆಯ್ದುಕೊಳ್ಳಲಾಗಿದೆ. ವಿಷಯದ ಮೇಲೆ, ರಾಜ್ಯಶಾಸ್ತ್ರ ವಿಷಯದ ಮೇಲೆ ಒಟ್ಟು 6 ಪ್ರಶ್ನೆಗಳನ್ನು ಕೇಳಲಾಗಿದೆ. ನೆಕ್ಸ್ಟ್ ನಮಗೆ ಬರೋದು ಸಮಾಜಶಾಸ್ತ್ರ ವಿಷಯ. ಹಾಗಾದ್ರೆ ನೋಡೋಣ ಪ್ರಶ್ನೆ ಏನಿದೆ ಅಂತ. ಪ್ರಶ್ನೆ 111, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಅಂತ ಕೇಳಲಾಗಿದೆ. ಓಕೆ, ಇದು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ತದೆ. GS ಘುರೆ, AR ದೇಸಾಯಿ, ಇರಾವತಿ ಕರ್ವೆ, MN ಶ್ರೀನಿವಾಸ್ ಅಂತ ಆಪ್ಷನ್ ಅಲ್ಲಿ ಕೊಡಲಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ನೋಡೋಣ ವಿವರಣೆಯಲ್ಲಿ. MN ಶ್ರೀನಿವಾಸ್ ಅವರು 1952ರಲ್ಲಿ MN ಶ್ರೀನಿವಾಸ್ ಅವರ ಗುರುಗಳಾದ AR ರ್ಯಾಡಿಕ್ಲಿಫ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದರು. ಹಾಗಾದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕ MN ಶ್ರೀನಿವಾಸ್ ರವರು ಬರೆದರು. ಎಷ್ಟರಲ್ಲಿ? 1952ರಲ್ಲಿ. ಯಾರ ಒಂದು ಮಾರ್ಗದರ್ಶನದಲ್ಲಿ? ತಮ್ಮ ಗುರುಗಳಾದಂತಹ AR ರ್ಯಾಡಿಕ್ಲಿಫ್ ಬ್ರೌನ್ ರವರ ಮಾರ್ಗದರ್ಶನದಲ್ಲಿ ಈ ಒಂದು ಪುಸ್ತಕವನ್ನು ಬರೆದರು MN ಶ್ರೀನಿವಾಸ್ ಅವರು. GS ಘುರೆ ಅವರು ಕೂಡ ಆಪ್ಷನ್ ಅಲ್ಲಿದ್ದರು, ಹಾಗಾಗಿ ನೋಡ್ತಾ ಹೋಗೋಣ. ಇವರ ಪ್ರಮುಖ ಸಂಶೋಧನಾ ಪುಸ್ತಕಗಳೆಂದರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 1932, ಸ್ಕೆಡ್ಯೂಲ್ ಟ್ರೈಬ್ಸ್ 1943, ಭಾರತೀಯ ಸಾಧುಗಳು 1953. ಮಾತ್ರವಲ್ಲದೆ ಇವರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ. ಯಾರು? GS ಘುರೆ ಅವರು. ಇವ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಕ್ವಶನ್ ಬರ್ಬೋದು, ಹಾಗಾಗಿ ನೆನ್ಪಿಟ್ಕೋರಿ. ಇವರ ಪ್ರಮುಖ ಸಂಶೋಧನಾ ಪುಸ್ತಕಗಳೆಂದರೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 1932, ಶೆಡ್ಯೂಲ್ಡ್ ಟ್ರೈಬ್ಸ್ 1943, ಭಾರತೀಯ ಸಾಧುಗಳು 1953. ಇವು ಪ್ರಮುಖ ಕೃತಿಗಳು ಅಥವಾ ಪ್ರಮುಖ ಪುಸ್ತಕಗಳಾಗಿದ್ದಾವೆ GS ಘುರೆ ಅವರದು. ನೆಕ್ಸ್ಟ್ ಇರಾವತಿ ಕರ್ವೆ ಅವ್ರ ಬಗ್ಗೆ ನೋಡೋಣ. ಇವರ ಪ್ರಮುಖ ಕೊಡುಗೆಗಳು ನೋಡೋಣ. ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ, ಭಾರತೀಯ ಸಮಾಜ ಸಂಸ್ಥೆಗಳು ಮತ್ತು ಬಂಧುತ್ವ ಇತ್ಯಾದಿ ಕೃತಿಗಳು ಪ್ರಮುಖವಾಗಿದ್ದಾವೆ ಇರಾವತಿ ಕರ್ವೆ ಅವರಿಗೆ ಸಂಬಂಧಿಸಿರುವ ಹಾಗೆ. ಹಾಗಾಗಿ ಇವ್ರ ಬಗ್ಗೆಯೂ ಕೂಡ ನೆನ್ಪಿಟ್ಕೋರಿ. ಯಾವ್ಯಾವ ಕೃತಿಗಳು ಇವ್ರದ್ದು? ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಫ್ಯಾಮಿಲಿ ಇನ್ ಇಂಡಿಯಾ, ಭಾರತೀಯ ಸಮಾಜ ಸಂಸ್ಥೆಗಳು ಮತ್ತು ಬಂಧುತ್ವ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಆಪ್ಷನಲ್ಲಿ AR ದೇಸಾಯಿ ಅವರು ಕೂಡ ಇದ್ರು, ಹಾಗಾಗಿ ಇವ್ರ ಬಗ್ಗೆಯೂ ನೋಡ್ತಾ ಹೋಗೋಣ. ಇವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞರೆಂದು ಕರೆಯಲಾಗುತ್ತದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಈ ಕೆಳಗಿನವರಲ್ಲಿ ಯಾರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಬರಬಹುದು. ಯಾರನ್ನ? AR ದೇಸಾಯಿ ಅವರನ್ನ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞನೆಂದು ಕರೆಯಲಾಗುತ್ತದೆ. ಇವರ ಒಂದು ಅತ್ಯುತ್ತಮ ಕೃತಿ ಯಾವುದಪ್ಪ ಅಂತಂದ್ರೆ ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯಾ ನ್ಯಾಷನಲಿಸಮ್ ಎಂಬುದು ಇವರ ಅತ್ಯುತ್ತಮ ಕೃತಿಯಾಗಿದೆ. ಇವರ ಅತ್ಯುತ್ತಮ ಕೃತಿ ಯಾವುದು? ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯಾ ನ್ಯಾಷನಲಿಸಮ್ ಎಂಬುದು ಇವರ ಅತ್ಯುತ್ತಮ ಕೃತಿಯಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸ್ಲಮ್ಸ್ ಆ್ಯಂಡ್ ಅರ್ಬನೈಜೇಷನ್ಸ್ ಇತ್ಯಾದಿ ಇವರ ಪ್ರಮುಖ ಪ್ರಸಿದ್ಧ ಕೃತಿಗಳು. ಯಾರ್ದು? AR ದೇಸಾಯಿ ಅವರದು. ಹಾಗಾಗಿ ನೆನ್ಪಿಟ್ಕೋರಿ. ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ, ಸ್ಲಮ್ಸ್ ಆ್ಯಂಡ್ ಅರ್ಬನೈಜೇಷನ್ ಎಂಬುದು ಇವರ ಕೃತಿಗಳಾಗಿದ್ದಾವೆ. ಈ ಒಂದು ಪ್ರಶ್ನೆ 8ನೇ ತರಗತಿಯ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 1 ಸಮಾಜಶಾಸ್ತ್ರದ ಪರಿಚಯ, ಈ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. MN ಶ್ರೀನಿವಾಸ್ ಅವರ ಒಂದು ಪುಸ್ತಕ ಇದು ಆಗಿರುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದಾಗತ್ತೆ. ಪ್ರಶ್ನೆ ಸಂಖ್ಯೆ 112, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು. ಯಾರು ಹೇಳಿರ್ತಾರೆ? ಯಾರು ಕೊಟ್ಟಿರ್ತಾರೆ ಈ ವ್ಯಾಖ್ಯೆಯನ್ನು ನೋಡೋಣ. ಮ್ಯಾಕ್ಸ್ ವೆಬರ್, ಅಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿಮ್ ಅಂತ ಇದೆ. ವಿವರಣೆಯನ್ನು ನೋಡೋಣ ಈ ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಸಮಾಜಶಾಸ್ತ್ರದ ವ್ಯಾಖ್ಯೆಗಳು. ಮ್ಯಾಕ್ಸ್ ವೆಬರ್ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದರು. ಹಾಗಾದರೆ ನಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡ್ರಿ ಉತ್ತರ. ಯಾರು ಹೇಳಿದರು ಈ ಒಂದು ವ್ಯಾಖ್ಯೆಯನ್ನು? ಮ್ಯಾಕ್ಸ್ ವೆಬರ್ ಅವರು ಹೇಳಿದರು. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಮ್ಯಾಕ್ಸ್ ವೆಬರ್ ಅವರು. ಆಗಸ್ಟ್ ಕಾಮ್ಟೆ ಅವ್ರ ಬಗ್ಗೆ ನೋಡೋಣ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು
ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಎಂದು ಹೇಳಿದ್ದಾರೆ. ಓಕೆ, ಆಗಸ್ಟ್ ಕಾಮಟೆ ಅವರ ವ್ಯಾಖ್ಯೆ ಕೂಡ ಇಂಪಾರ್ಟೆಂಟ್ ಆಗತ್ತೆ, ಹಾಗಾಗಿ ನೋಡ್ಕೋರಿ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಆಗಸ್ಟ್ ಕಾಮ್ಟೆ. ಅದೇ ರೀತಿಯಾಗಿ ಎಮಿಲಿ ಡರ್ಕಿಮ್ ಅವರ ವ್ಯಾಖ್ಯೆ ಕೂಡ ಇಂಪಾರ್ಟೆಂಟು. ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದ್ದಾರೆ ಎಮಿಲಿ ಡರ್ಕಿಮ್. ಇವ್ರ ಮೇಲೆ ಕೂಡ ಪ್ರಶ್ನೆಗಳು ಬರಬಹುದು, ಹಾಗಾಗಿ ಈ ಪ್ರಮುಖ ವ್ಯಾಖ್ಯೆಗಳನ್ನು ನಾನಿಲ್ಲಿ ತಗೊಂಬಂದಿರೋದು. ಎಮಿಲಿ ಡರ್ಕಿಮ್ ಅವರ ವ್ಯಾಖ್ಯೆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಈ ಪ್ರಶ್ನೆ ಆಯ್ದುಕೊಂಡಿರೋದು 8ನೇ ತರಗತಿ ಸಮಾಜಶಾಸ್ತ್ರ ಅಧ್ಯಾಯ 1 ಸಮಾಜಶಾಸ್ತ್ರದ ಪರಿಚಯ. ಪ್ರಶ್ನೆ ನೋಡೋಣ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಯಾರು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, ಮ್ಯಾಕ್ಸ್ ವೆಬರ್ ಅವರು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 113. ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ ಅಂತ ಇದೆ. ಸಂಕೀರ್ಣತೆ, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ, ಸ್ವಯಂಪೂರ್ಣ ಘಟಕ, ಅದೇ ರೀತಿಯಾಗಿ ಸರಳ ಸಾಮಾಜಿಕ ನಿಯಂತ್ರಣ ಅಂತ ಇದೆ. ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳು ನೋಡೋಣ. ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳು: ಗಾತ್ರದಲ್ಲಿ ದೊಡ್ಡದು, ಸಹಕಾರ, ಸಹಭಾಗಿತ್ವ, ವಾಸಸ್ಥಾನ ಮತ್ತು ಅಡುಗೆ ಮನೆ, ಧರ್ಮ, ಸ್ವಯಂಪೂರ್ಣ ಘಟಕ, ಅಧಿಕಾರ, ಸಂರಚನೆ. ಹಾಗಾದರೆ ಕ್ವಶನ್ಗೆ ಆನ್ಸರ್ ಎಲ್ಲಿದೆ? ಇಲ್ಲಿದೆ ನೋಡ್ರಿ, ಸ್ವಯಂಪೂರ್ಣ ಘಟಕ. ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ. ನೆಕ್ಸ್ಟ್ ನೋಡ್ರಿ, ಉಳಿದ ಒಂದು ಆಪ್ಷನ್ಸ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಆಧುನಿಕ ಕೇಂದ್ರ ಕುಟುಂಬದ ಲಕ್ಷಣಗಳಲ್ಲಿ ಕಂಡುಬರುತ್ತವೆ. ನೋಡೋಣ, ಆಧುನಿಕ ಕೇಂದ್ರ ಕುಟುಂಬದ ಲಕ್ಷಣಗಳು: ಗಾತ್ರದಲ್ಲಿ ಚಿಕ್ಕದು, ಸರಳ ಸಾಮಾಜಿಕ ನಿಯಂತ್ರಣ, ಆಧುನಿಕ ತಂತ್ರಜ್ಞಾನಕ್ಕೆ ಹೆಚ್ಚು ಒಲವು, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ, ಸಂಕೀರ್ಣತೆ. ಇವು ಕಂಡುಬರುವುದು ಆಧುನಿಕ ಕೇಂದ್ರ ಕುಟುಂಬದ ಲಕ್ಷಣಗಳಲ್ಲಿ. ಸ್ವಯಂಪೂರ್ಣ ಘಟಕ ಅವಿಭಕ್ತ ಕುಟುಂಬದ ಒಂದು ಲಕ್ಷಣ. ಹಾಗಾದರೆ ಈ ಪ್ರಶ್ನೆ ಆಯ್ದುಕೊಂಡಿರುವುದು 9ನೇ ತರಗತಿಯ ಸಮಾಜಶಾಸ್ತ್ರ ಅಧ್ಯಾಯ 1 ಕುಟುಂಬ ಎಂಬ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಓಕೆ, ಕ್ವಶನ್ ಏನಿತ್ತು? ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಸ್ವಯಂಪೂರ್ಣ ಘಟಕ. ಓಕೆ, ಉಳಿದದ್ದು ಸಂಕೀರ್ಣತೆ, ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಸರಳ ಸಾಮಾಜಿಕ ನಿಯಂತ್ರಣ ಅಂತ ಇದೆ ಅಲ್ವಾ. ಈ ಉಳಿದ ಆಪ್ಷನ್ಸ್ಗಳು ಆಧುನಿಕ ಕೇಂದ್ರ ಕುಟುಂಬಕ್ಕೆ ಸಂಬಂಧಿಸಿರುವಂತಹ ಪ್ರಮುಖ ಲಕ್ಷಣಗಳು. ಸ್ವಯಂಪೂರ್ಣ ಘಟಕ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಅಂತ ಕೇಳಲಾಗಿದೆ. ಯಾವ ವಿಧಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ನೋಡೋಣ. 17ನೇ ವಿಧಿ, 19ನೇ ವಿಧಿ, 21ನೇ ವಿಧಿ ಮತ್ತು 43ನೇ ವಿಧಿ ಅಂತ ಇದೆ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಅಸ್ಪೃಶ್ಯತಾ ನಿವಾರಣಾ ಕಾನೂನು ಕ್ರಮಗಳು ಅಂತ ಇದೆ, ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಹಾಗಾಗಿ ಇವುಗಳ ಮೇಲೆ ನೆಕ್ಸ್ಟ್ ಟೈಮ್ ಕ್ವಶನ್ ರೈಸ್ ಆಗಬಹುದು. ನೋಡ್ಕೊರಿ ವಿವರಣೆಯನ್ನು. ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದು ಹಾಕಲು ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್ ಮೊದಲಾದವರು ತೀವ್ರ ಪ್ರಯತ್ನ ಪಟ್ಟರು. ಇಷ್ಟಾದರೂ ಕೂಡ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸಲು ಇನ್ನೂ ಸಾಧ್ಯವಾಗಲಿಲ್ಲ. ಇದನ್ನು ತಡೆಯಲು ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ಯಾವ ಕಾನೂನುಗಳು? ಸಂವಿಧಾನದ ವಿಧಿ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಹಾಗಾಗಿ ನಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ, 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿತ್ತು. ಇದರಲ್ಲಿ ಕಂಡುಬಂದಿದೆ ನೋಡೋಣ. ಭಾರತ ಸರ್ಕಾರ ಎಷ್ಟರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಅಂದರೆ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಇದು ಪ್ರಶ್ನೆ ಆಗಬಹುದು, ನೆನ್ಪಿಟ್ಕೋರಿ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಯಾವ ಕಾಯ್ದೆಯಾಗಿ ಮಾರ್ಪಾಡುಗೊಳಿಸಲಾಗಿದೆ ಅಂತ ಪ್ರಶ್ನೆ ಬರಬಹುದು. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡು ಮಾಡಲಾಗಿದೆ. ಓಕೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ವಿಧಿಗಳನ್ನು ಮಾರ್ಜಿನಲ್ಲಿ ಕೊಡಲಾಗಿತ್ತು, ಹಾಗಾಗಿ ನಾನಿಲ್ಲಿ ತಗೊಂಡ್ಬಂದಿದ್ದೀನಿ. ಸಂವಿಧಾನದ 15, 16, 17, 38 ಮತ್ತು 39ನೇ ವಿಧಿಗಳು ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರದು ಎಂದು ತಿಳಿಸುತ್ತದೆ. ಯಾವ ವಿಧಿಗಳು ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಮಾಡಬಾರದು ಎಂದು ತಿಳಿಸುತ್ತದೆ ಅಂದರೆ 15, 16, 17 ಮತ್ತು 38, 39ನೇ ವಿಧಿಗಳು
ಏನು ತಿಳಿಸ್ತದಪ್ಪ ಅಂತಂದರೆ ಪ್ರಜೆಗಳ ಮಧ್ಯೆ ತಾರತಮ್ಯ ಮಾಡಬಾರದು ಎಂದು ತಿಳಿಸುತ್ತದೆ. 16 ಪಾರ್ಟ್ 4 ಮತ್ತು 324 ಪಾರ್ಟ್ 4 ಇರುವಂತಹ ವಿಧಿಗಳು ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾತಿಯನ್ನು ಘೋಷಿಸಿವೆ. ಅದೇ ರೀತಿಯಾಗಿ 330, 332, 334ನೇ ವಿಧಿಗಳು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಘೋಷಿಸಿವೆ. 29ನೇ ವಿಧಿ ಶೈಕ್ಷಣಿಕ ಸೌಲಭ್ಯವನ್ನು ಘೋಷಿಸಿದೆ. 25ನೇ ವಿಧಿ ಜನರೆಲ್ಲರಿಗೂ ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶಿಸುವ ಮುಕ್ತ ಅವಕಾಶ ಘೋಷಿಸಿದೆ. ಈ ಇಂಪಾರ್ಟೆಂಟ್ ಆಗಿರ್ತವೆ ಎಲ್ಲ ವಿಧಿಗಳು. ಇವು ನೆಕ್ಸ್ಟ್ ಟೈಮ್ ನಿಮಗೆ ಪ್ರಶ್ನೆ ಬರಬಹುದು, ಹಾಗಾಗಿ ನೆನ್ಪಿಟ್ಕೋರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಧಿಗಳು. 10ನೇ ತರಗತಿಯ ಸಮಾಜಶಾಸ್ತ್ರ ಅಧ್ಯಾಯ 1 ಸಾಮಾಜಿಕ ಸ್ತರವಿನ್ಯಾಸ ಎಂಬ ಅಧ್ಯಾಯದಿಂದ 10ನೇ ತರಗತಿಯಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಕ್ವಶನ್ ಏನಿತ್ತು, ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಅಂತ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 17ನೇ ವಿಧಿ. ಓಕೆ, 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವಂತಹ ಸಂವಿಧಾನದ ವಿಧಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವ ಆದಿವಾಸಿಗಳು ಅಂತ ಇದೆ. ಕೊನ್ಯಾಕ್, ಲೋಧಾ ಮತ್ತು ಸಾಪುರ, ಗಾರೋ, ಕಾಬುಲ್, ಕಚಾರಿ, ಮಾಲೇರ್, ಬೈಗಾ, ಕೊಂಡ, ಹಾಲಕ್ಕಿ, ಎರವ ಮತ್ತು ಕೊರಗ ಅಂತ ಇದೆ. ನೋಡೋಣ ಇದಕ್ಕೆ ವಿವರಣೆಯನ್ನು. ಉತ್ತರ ಮತ್ತು ಉತ್ತರ ಪೂರ್ವ ವಲಯದ ಬುಡಕಟ್ಟು ಜನಾಂಗಗಳು ಅಂದರೆ ಭಾರತ ದೇಶದ ಪೂರ್ವ ಭಾಗದಲ್ಲಿರುವಂತಹ ಬುಡಕಟ್ಟು ಜನಾಂಗಗಳು. ಹಿಮಾಲಯದ ಉಪಗಿರಿ ಕಂದರ ಶ್ರೇಣಿಯಲ್ಲಿ ನಾಗಾ ಬುಡಕಟ್ಟಿನ ಅಂದರೆ ನಾಗಾಲ್ಯಾಂಡ್ ಕಡೆ ಇರುವಂತಹ ಅಂದರೆ ಈಶಾನ್ಯ ಭಾಗದಲ್ಲಿರುವಂತಹ ಪ್ರಮುಖ ರಾಜ್ಯಗಳ ಬುಡಕಟ್ಟಿನ ಜನಾಂಗಗಳು ಅವು ಯಾವ್ಯಾವು ನೋಡೋಣ. ಕೊನ್ಯಾಕ್, ರೆಂಗ್ಮಾ, ಸೆಂಗ್ಮಾ, ಅಹೋ, ಅಂಗ್ಮಾ, ಲೋಟಾ, ಫೊಮೆ, ಚಾಂಗ್, ಕಾಬುಲ್, ಕುಕಿ, ಬುಡಕಟ್ಟಿನ ಲುಶಾಮಿ, ಲಾಖೇರ್, ಚಿನ್ಸ್, ಖುಷಿ, ಗಾರೋ, ಕಚಾರಿ, ಲೇಪ್ಜಾ, ಭೂಟಿಯಾ, ರಾಭಾ, ಥಾರು, ಖಾಸಾ, ಚೇನಿ ಇತ್ಯಾದಿ. ಇವು ಪ್ರಮುಖ ಬುಡಕಟ್ಟು ಸಮುದಾಯಗಳು ಈಶಾನ್ಯ ಭಾಗದಲ್ಲಿ ಅಥವಾ ಭಾರತ ದೇಶದ ಪೂರ್ವ ಭಾಗದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು. ಓಕೆ, ನೆಕ್ಸ್ಟ್ ನೋಡೋಣ ದಕ್ಷಿಣ ವಲಯದ ಪ್ರಮುಖ ಬುಡಕಟ್ಟು ಜನಾಂಗಗಳು. ಕುರುಂಬ, ಗೊಂಡ, ಹಾಲಕ್ಕಿ, ಒಕ್ಕಲಿಗ, ಎರವ, ಕೊರಗ, ಹಸಲ, ಸೋಲಿಗ, ಕಾಡು, ಕುರುಬ ಇವು ಪ್ರಮುಖ ದಕ್ಷಿಣ ವಲಯದಲ್ಲಿರುವಂತಹ ಬುಡಕಟ್ಟು ಜನಾಂಗಗಳು. ಅದೇ ರೀತಿಯಾಗಿ ಅಥವಾ ಮಧ್ಯ ವಲಯದ ಬುಡಕಟ್ಟು ಜನಾಂಗಗಳ ಬಗ್ಗೆ ನೋಡೋಣ. ಈ ವಲಯದಡಿ ಪಶ್ಚಿಮ ಬಂಗಾಳ, ಬಿಹಾರ್, ಒರಿಸ್ಸಾ, ದಕ್ಷಿಣ ಉತ್ತರ ಪ್ರದೇಶ್, ಉತ್ತರ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ರಾಜಸ್ಥಾನ ರಾಜ್ಯಗಳಲ್ಲಿರುವ ಸಂತಾಲ, ಮುಂಡಾ, ಉರಾವ, ಭೂಮಿಜ, ಕೊನ್ಯಾಕ್, ಲೋಧಾ, ಸಾಪುರ, ಜೌಂಗ್, ಬಿಲ್, ಮಾಲೇರ್, ಅಸೂರ್, ಬೈಗಾ ಈ ಪ್ರಮುಖ ಬುಡಕಟ್ಟು ಜನಾಂಗಗಳು ಕೇಂದ್ರೀಯ ಅಥವಾ ಮಧ್ಯ ಕೇಂದ್ರೀಯ ವಲಯದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು. ಈ ಪ್ರಶ್ನೆ ಆಯ್ದುಕೊಂಡಿರೋದು 9ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗ ಅಧ್ಯಾಯ 4 ಸಮುದಾಯ ಎಂಬ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು, ಭಾರತದ ಈಶಾನ್ಯ ವಲಯದಲ್ಲಿ ಕಂಡುಬರುವ ಆದಿವಾಸಿಗಳು ಈಶಾನ್ಯ ಅಥವಾ ಪೂರ್ವ ವಲಯದಲ್ಲಿ ಕಂಡುಬರುವಂತಹ ಆದಿವಾಸಿಗಳು ಯಾವ್ಯಾವಪ್ಪ ಅಂತಂದರೆ ಗಾರೋ, ಕಾಬುಲ್ ಮತ್ತು ಕಚಾರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಾಲಕ್ಕಿ, ಎರವ ಮತ್ತು ಕೊರಗ ಕಂಡುಬರುವುದು ದಕ್ಷಿಣ ವಲಯದ ಬುಡಕಟ್ಟು ಜನಾಂಗಗಳಲ್ಲಿ. ಅದೇ ರೀತಿಯಾಗಿ ಕೊನ್ಯಾಕ್, ಲೋಧಾ ಮತ್ತು ಸಾಪುರ್ ಆಪ್ಷನ್ 1 ಮತ್ತು ಆಪ್ಷನ್ 3 ಮಾಲೇರ್, ಬೈಗಾ ಮತ್ತು ಕೊಂಡ ಇವು ಕಂಡುಬರುವುದೆಲ್ಲಪ್ಪ ಅಂತಂದರೆ ಭಾರತ ದೇಶದ ಕೇಂದ್ರೀಯ ಅಥವಾ ಮಧ್ಯ ವಲಯದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 16. ಈ ಪ್ರಶ್ನೆಗಿಂತ ಮುಂದೆ ಬರುವಂತಹ ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾಗಿರ್ತವೆ. ಪ್ರಶ್ನೆ ಸಂಖ್ಯೆ 111ರಿಂದ ಪ್ರಶ್ನೆ ಸಂಖ್ಯೆ 115ರವರೆಗಿನ ಪ್ರಶ್ನೆಗಳು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆಗಿದ್ದವು. ಓಕೆ, 8ನೇ ತರಗತಿ 2 ಪ್ರಶ್ನೆ, 10ನೇ ತರಗತಿಯಿಂದ 1 ಪ್ರಶ್ನೆ, ಅದೇ ರೀತಿಯಾಗಿ 9ನೇ ತರಗತಿಯಿಂದ 2 ಪ್ರಶ್ನೆಗಳು ಕಂಡು ಬಂದವು. ಓಕೆ, ಒಟ್ಟು 5 ಪ್ರಶ್ನೆಗಳು ಸಮಾಜಶಾಸ್ತ್ರ ವಿಭಾಗದಲ್ಲಿ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ 6 ಪ್ರಶ್ನೆಗಳು, ಸಮಾಜಶಾಸ್ತ್ರ ವಿಭಾಗದಲ್ಲಿ 5 ಪ್ರಶ್ನೆಗಳನ್ನು ನೋಡಿದ್ವಿ. ನೆಕ್ಸ್ಟ್ ನಾವು ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 116. ಆಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಅಂತ ಇದೆ ಸಾಮಾಜಿಕ ವರ್ತನೆಗಳನ್ನು ಅಧ್ಯಯನ ಮಾಡುವುದು, ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡುವುದು, ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದು, ಸಂಪತ್ತನ್ನು ಅಧ್ಯಯನ ಮಾಡುವುದು ಅಂತ ಇದೆ. ನೋಡ್ತಾ ಹೋಗೋಣ ಈ ಪ್ರಶ್ನೆಗೆ ವಿವರಣೆಯನ್ನು.
ಅರ್ಥಶಾಸ್ತ್ರಜ್ಞರಿಂದ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು. ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ. ಹೇಳಿದವರು ಯಾರು? ಆಡಮ್ ಸ್ಮಿತ್, ಅರ್ಥಶಾಸ್ತ್ರದ ಪಿತಾಮಹ. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ರವರ ಒಂದು ವ್ಯಾಖ್ಯೆ ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ. ನೆಕ್ಸ್ಟ್ ಅಲ್ಫ್ರೆಡ್ ಮಾರ್ಷಲ್ ರವರ ವ್ಯಾಖ್ಯೆ ನೋಡೋಣ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಈ ವ್ಯಾಖ್ಯೆ ಕೊಟ್ಟವರು ಅಲ್ಫ್ರೆಡ್ ಮಾರ್ಷಲ್ ರವರು. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಸಂಪತ್ತನ್ನು ಅಧ್ಯಯನ ಮಾಡುವುದು. ಆಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಸಂಪತ್ತನ್ನು ಅಧ್ಯಯನ ಮಾಡುವುದು. ಓಕೆ, ಯಾರಾಗಿರ್ತಾರೆ ಆಡಮ್ ಸ್ಮಿತ್? ಅರ್ಥಶಾಸ್ತ್ರದ ಪಿತಾಮಹ. ಈ ಪ್ರಶ್ನೆ ಬಂದಿರುವುದು 8ನೇ ತರಗತಿ ಅರ್ಥಶಾಸ್ತ್ರ ಅಧ್ಯಾಯ 1 ಅರ್ಥಶಾಸ್ತ್ರದ ಪರಿಚಯ ಎಂಬ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ ಸಂಖ್ಯೆ 117. ಇದು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅತ್ಯಂತ ಹೆಚ್ಚು ಪಾಲು ಹೊಂದಿರುವ ವಲಯ ಅಂತ ಕೇಳಲಾಗಿದೆ. ಯಾವ ವಲಯ? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಮತ್ತು ಸಾರ್ವಜನಿಕ ವಲಯ ಅಂತ ಕೇಳಲಾಗಿದೆ ಆಪ್ಷನ್ಸ್ಗಳಲ್ಲಿ. ಹಾಗಾದರೆ ವಿವರಣೆಯನ್ನು ನೋಡೋಣ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯವು ನಿಸರ್ಗ ಆಧಾರಿತ ಚಟುವಟಿಕೆಗಳು ಅಂದರೆ ಕೃಷಿ, ರೇಷ್ಮೆ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಹೂ ಬೆಳೆಸುವುದು ಇತ್ಯಾದಿ ಕೃಷಿಗೆ ಪೂರಕವಿರುವ ಚಟುವಟಿಕೆಗಳನ್ನು ಒಳಗೊಂಡಿದೆ. ಯಾವ ವಲಯ? ಪ್ರಾಥಮಿಕ ವಲಯ. ಅದೇ ರೀತಿಯಾಗಿ ದ್ವಿತೀಯ ವಲಯವನ್ನು ನೋಡೋದಾದರೆ ದ್ವಿತೀಯ ವಲಯವನ್ನು ಉತ್ಪಾದನಾ ವಲಯ ಎಂತಲೂ ಕರೆಯುತ್ತಾರೆ. ದ್ವಿತೀಯ ವಲಯವನ್ನು ಯಾವ ವಲಯ ಎಂದು ಕರೆಯಲಾಗುತ್ತದೆ? ಉತ್ಪಾದನಾ ವಲಯವೆಂತಲೂ ಕರೆಯಲಾಗುತ್ತದೆ. ಇದು ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತದೆ. ಈ ಪ್ರಶ್ನೆ ಬರಬಹುದು, ಯಾವ ವಲಯದಲ್ಲಿ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಅಂದರೆ ದ್ವಿತೀಯ ವಲಯದಲ್ಲಿ. ಸಾಮಾನ್ಯವಾಗಿ ದ್ವಿತೀಯ ವಲಯವು ಕಟ್ಟಡ ನಿರ್ಮಾಣ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆ ಒಳಗೊಂಡಂತೆ ಎಲ್ಲ ಕೈಗಾರಿಕಾ ಚಟುವಟಿಕೆಗಳನ್ನು ಹೊಂದಿರುತ್ತದೆ. ಓಕೆ, ಕೈಗಾರಿಕಾ ಚಟುವಟಿಕೆಗಳನ್ನು ಹೊಂದಿರುವಂತಹ ವಲಯ ಯಾವುದು ಅಂದರೆ ದ್ವಿತೀಯ ವಲಯ. ಕೃಷಿ ಚಟುವಟಿಕೆಗಳನ್ನು ಹೊಂದಿರುವಂತಹ ವಲಯ ಯಾವುದು? ಪ್ರಾಥಮಿಕ ವಲಯ. ಕೈಗಾರಿಕಾ ಚಟುವಟಿಕೆಯು ಪ್ರಭಾವಶಾಲಿ ಮತ್ತು ಮಹತ್ವದ ಅಂಗವಾಗಿದೆ. ಅದೇ ರೀತಿಯಾಗಿ ತೃತೀಯ ವಲಯದ ಬಗ್ಗೆ ನೋಡ್ತಾ ಹೋಗೋಣ. ತೃತೀಯ ವಲಯವನ್ನು ಸೇವಾ ವಲಯ ಎಂತಲೂ ಕರೆಯುತ್ತಾರೆ. ತೃತೀಯ ವಲಯವನ್ನು ಯಾವ ವಲಯ ಎಂದು ಕರೆಯುತ್ತಾರೆ? ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಎಂದು ಕರೆಯಲಾಗುತ್ತದೆ. ಈ ವಲಯವು ಭಾರತವನ್ನು ಒಳಗೊಂಡಂತೆ ವಿಶ್ವದಾದ್ಯಂತ ತೀವ್ರ ದರದಲ್ಲಿ ಬೆಳೆಯುತ್ತಿದೆ. ನಿಮ್ಮ ಸುತ್ತಮುತ್ತ ಇರುವ ವಿವಿಧ ಅಂಗಡಿಗಳು, ದೂರವಾಣಿ ಸೇವೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕೇಂದ್ರಗಳು, ಹೋಟೆಲುಗಳು, ರೆಸ್ಟೋರೆಂಟ್ಗಳನ್ನು, ಹಣಕಾಸು ಮತ್ತು ಬ್ಯಾಂಕಿನ ಸಂಸ್ಥೆಗಳು, ತರಬೇತಿ ಮತ್ತು ಸಲಹಾ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು. ಈ ಎಲ್ಲ ಸೇವೆಗಳು ನಿಮ್ಮ ಜೀವನವನ್ನು ಹೆಚ್ಚು ಆರಾಮದಾಯಕ ಮತ್ತು ಮೌಲ್ಯಯುತವಾಗಿಸಲು ಪ್ರಯತ್ನಿಸುತ್ತಿದೆ. ಓಕೆ, ಈ ಮೇಲಿನ ಎಲ್ಲ ಸೇವೆಗಳು ನಮಗೆ ಸೇರುವುದು ಯಾವ ವಲಯದಲ್ಲಿ? ತೃತೀಯ ಒಂದು ಸೇವಾ ವಲಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಸೇವೆಗಳು ಇವುಗಳು ಆಗಿರುತ್ತವೆ. ಅದೇ ರೀತಿಯಾಗಿ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತ್ಯಧಿಕ ಕೊಡುಗೆಯನ್ನು ಸೇವಾ ವಲಯವು 59% ನೀಡುತ್ತಿದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ಸೇವಾ ವಲಯ. ಭಾರತೀಯ ಆದಾಯಕ್ಕೆ ಅತ್ಯಧಿಕ ಕೊಡುಗೆಯನ್ನು ಯಾವ ವಲಯ ನೀಡುತ್ತಿದೆ? ಸೇವಾ ವಲಯ ನೀಡುತ್ತಿದೆ. ಹಾಗಾದರೆ ಈ ಪ್ರಶ್ನೆಯನ್ನು ಆಯ್ದುಕೊಂಡಿರುವುದು 8ನೇ ತರಗತಿಯ ಅರ್ಥಶಾಸ್ತ್ರ ಅಧ್ಯಾಯ 3 ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥ ವ್ಯವಸ್ಥೆಯ ವಿವಿಧ ವಲಯಗಳು ಎಂಬ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಇದು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಅತ್ಯಂತ ಹೆಚ್ಚು ಪಾಲು ಹೊಂದಿರುವ ವಲಯ ಅಂತ ಕೇಳಲಾಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ತೃತೀಯ ವಲಯ. ಈ ವಲಯವನ್ನು ಸೇವಾ ವಲಯ ಎಂದು ಸಹ ಕರೆಯಲಾಗುತ್ತದೆ. ಓಕೆ, ಹಾಗಾದರೆ ಪ್ರಶ್ನೆ ಸಂಖ್ಯೆ 116 ಮತ್ತು 117 ಈ ಎರಡೂ ಪ್ರಶ್ನೆಗಳನ್ನು 8ನೇ ತರಗತಿಯಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 118. ಭಾರತದಲ್ಲಿ ಬಡ ಜನರನ್ನು ಗುರುತಿಸುವುದಕ್ಕಾಗಿ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು ಅಂತ ಇದೆ. ಆಪ್ಷನ್ಸಲ್ಲಿ ನೋಡೋಣ. ಅಮರ್ತ್ಯ ಸೇನ್, ಸಿ ರಂಗರಾಜನ್, ಸುರೇಶ್ ತೆಂಡೂಲ್ಕರ್ ಮತ್ತು ದಾದಾಬಾಯಿ ನೌರೋಜಿ ಅಂತ ಇದೆ. ಕ್ವಶನ್ ಏನಿತ್ತು? ಭಾರತದಲ್ಲಿ ಬಡ ಜನರನ್ನು ಗುರುತಿಸುವುದಕ್ಕಾಗಿ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು. ನೋಡೋಣ ವಿವರಣೆಯನ್ನು.
ಬಡತನವನ್ನು ಗುರುತಿಸಿ ಅದರ ಪ್ರಮಾಣವನ್ನು ಅಳೆಯುವುದಕ್ಕಾಗಿ ನಿಖರವಾದ ಮಾನದಂಡದ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ದಾದಾಬಾಯಿ ನವರೋಜಿ ಅವರು ಬಡವರನ್ನು ಗುರುತಿಸಲು ಮೊಟ್ಟ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದರು. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಜಾರಿಗೆ ತಂದವರು ಅಥವಾ ಬಳಕೆಗೆ ತಂದವರು ಯಾರು? ದಾದಾಬಾಯಿ ನವರೋಜಿ ಅವರು. ನಮ್ಮ ಪ್ರಶ್ನೆಗೆ ಇದು ಉತ್ತರ ಆಗತ್ತೆ. 2005ರಲ್ಲಿ ಪ್ರೊಫೆಸರ್ ಸುರೇಶ್ ತೆಂಡೂಲ್ಕರ್ ಸಮಿತಿಯ ಒಂದು ಶಿಫಾರಸುಗಳನ್ನು ಅನುಸರಿಸಿ ಆಹಾರದ ಜೊತೆಗೆ ಶಿಕ್ಷಣ, ಆರೋಗ್ಯ, ವಿದ್ಯುಚ್ಛಕ್ತಿ ಮತ್ತು ಸಾರಿಗೆಗಳ ಮೇಲೆ ಮಾಡುವ ತಲಾ ಮಾಸಿಕ ಅನುಭೋಗಿ ವೆಚ್ಚವನ್ನು ಅಂದಾಜಿಸಿ ಬಡತನ ರೇಖೆಯನ್ನು ರೂಪಿಸಲಾಗಿದೆ. ಸುರೇಶ್ ತೆಂಡೂಲ್ಕರ್ ಸಮಿತಿಯ ಶಿಫಾರಸುಗಳು ಏನು ಹೇಳಿದ್ವಪ್ಪ ಅಂತಂದರೆ, ಆಹಾರದ ಜೊತೆಗೆ ಶಿಕ್ಷಣ, ಆರೋಗ್ಯ, ವಿದ್ಯುಚ್ಛಕ್ತಿ ಮತ್ತು ಸಾರಿಗೆಗಳ ಮೇಲೆ ಮಾಡುವ ತಲಾ ಮಾಸಿಕ ಅನುಭೋಗಿ ವೆಚ್ಚವನ್ನು ಅಂದಾಜಿಸಿ ಬಡತನ ರೇಖೆಯನ್ನು ರೂಪಿಸಲಾಗಿದೆ. ನೆಕ್ಸ್ಟ್ ನೋಡೋಣ. ತದನಂತರ ಸಿ ರಂಗರಾಜನ್ ಸಮಿತಿ ತೆಂಡೂಲ್ಕರ್ ಸಮಿತಿಯ ಶಿಫಾರಸುಗಳನ್ನು ಅನುಸರಿಸಿ ಗ್ರಾಮೀಣ ಭಾಗದಲ್ಲಿ ರೂಪಾಯಿ 32 ಮತ್ತು ನಗರ ಭಾಗಗಳಲ್ಲಿ ರೂಪಾಯಿ 47ರಷ್ಟು ತಲಾ ಮಾಸಿಕ ಅನುಭೋಗಿ ವೆಚ್ಚವನ್ನು ಬಡತನ ರೇಖೆ ಎಂದು ನಿಗದಿಗೊಳಿಸಿದೆ. ಇದು ಮಹತ್ವಪೂರ್ಣವಾಗುತ್ತೆ, ಹಾಗಾಗಿ ನೆನಪಿಟ್ಟುಕೋರಿ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಗ್ರಾಮೀಣ ಭಾಗದಲ್ಲಿ ರೂಪಾಯಿ 32, ನಗರ ಭಾಗಗಳಲ್ಲಿ 47ರಷ್ಟು ತಲಾ ಮಾಸಿಕ ಅನುಭೋಗಿ ವೆಚ್ಚವನ್ನು ಬಡತನ ರೇಖೆ ಎಂದು ನಿಗದಿಗೊಳಿಸಲಾಗಿದೆ ಅಂತಂದ್ರೆ ಸಿ ರಂಗರಾಜನ್ ಸಮಿತಿಯ ಶಿಫಾರಸಿನ ಮೇರೆಗೆ. ಓಕೆ, ಹಾಗಾಗಿ ನೆನ್ಪಿಟ್ಕೋರಿ. ಈ ಪ್ರಶ್ನೆ 9ನೇ ತರಗತಿ ಅರ್ಥಶಾಸ್ತ್ರ ಅಧ್ಯಾಯ 3 ಬಡತನ ಮತ್ತು ಹಸಿವು ಎಂಬ ಒಂದು ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದ್ರೆ ಕ್ವಶನ್ ಏನಿತ್ತು? ಭಾರತದಲ್ಲಿ ಬಡ ಜನರನ್ನು ಗುರುತಿಸುವುದಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಬಡತನ ರೇಖೆಯನ್ನು ಬಳಕೆಗೆ ತಂದವರು ಯಾರು ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದಾದಾಬಾಯಿ ನವರೋಜಿ ಅವರು ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿದೆ ಅಂತ. ಪ್ರಶ್ನೆ ಸಂಖ್ಯೆ 119. ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಉದಾಹರಣೆ ಅಂತ ಕೇಳಲಾಗಿದೆ. ಈ ಪ್ರಶ್ನೆಯನ್ನು ನಾನು ಅಲ್ಲಿಯೂ ಕೂಡ ಸ್ಕಿಪ್ ಮಾಡಿದ್ದೆ. ಓಕೆ, ಈ ಪ್ರಶ್ನೆಗೆ ನಾನು ಆಪ್ಷನ್ 4 ಅನ್ನು ಕೊಡ್ತಾ ಇದ್ದೀನಿ. ಮರಮುಟ್ಟುಗಳು ಮತ್ತು ಕಮ್ಮಾರಿಕೆ ಅಂತ ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತ ಹೇಳಲಾಗಿದೆ ಅಲ್ವಾ. ಆಪ್ಷನ್ 1 ಅಲ್ಲಿ ನೋಡಿ, ರಾಸಾಯನಿಕ ವಸ್ತುಗಳು ಮತ್ತು ಬೈಸೈಕಲ್ಲು, ಈ ವಸ್ತುಗಳ ಒಂದು ತಯಾರಿಕೆಗೆ ಟೆಕ್ನಾಲಜಿ ಬೇಕಾಗತ್ತೆ. ಹಾಗಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಈ ಒಂದು ಟೆಕ್ನಾಲಜಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ರಾಂಗ್ ಅಂತ ಇದ್ದೀನಿ. ನೆಕ್ಸ್ಟ್, ಇಂಜಿನಿಯರಿಂಗ್ ವಸ್ತುಗಳು ಮತ್ತು ಕಲ್ಲಿನ ಕೆತ್ತನೆಗಳು ಎರಡು ಮ್ಯಾಚ್ ಆಗೋದಿಲ್ಲ. ಇಂಜಿನಿಯರಿಂಗ್ ವಸ್ತುಗಳು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ, ಕಲ್ಲಿನ ಕೆತ್ತನೆಗಳು ಸಣ್ಣ ಪ್ರಮಾಣದಲ್ಲಿ. ಅದೇ ರೀತಿಯಾಗಿ ಕಂಬಳಿ ತಯಾರಿಕೆ ಸಣ್ಣ ಪ್ರಮಾಣದಲ್ಲಿ, ರೇಡಿಯೋ ದೊಡ್ಡ ಪ್ರಮಾಣದಲ್ಲಿ, ಇವು ಕೂಡ ಮ್ಯಾಚ್ ಆಗೋದಿಲ್ಲ. ಆಪ್ಷನ್ 4 ಸರಿ ಅನಿಸ್ತು ನನಗೆ, ಹಾಗಾಗಿ ನಾನು ಆಪ್ಷನ್ 4 ಜೊತೆಗೆ ಹೋಗ್ತಿದ್ದೀನಿ ಇಲ್ಲಿ, ಮರಮುಟ್ಟುಗಳು ಮತ್ತು ಕಮ್ಮಾರಿಕೆ ಅಂತ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಿಮಗೆ ಬುಕ್ಸ್ ಅಲ್ಲಿ ಸಿಕ್ಕಿದು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ಸ್ ಅಲ್ಲಿ ಹಾಕಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 120. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಅಂತ ಕೇಳಲಾಗಿದೆ. ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ, ಸಂಪತ್ತಿನ ತೆರಿಗೆ ಅಂತ ಇದೆ. ನೋಡೋಣ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ. ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಯಾವುವು? ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಪರೋಕ್ಷ ತೆರಿಗೆಗಳು. ಓಕೆ, ಪ್ರತ್ಯಕ್ಷ ತೆರಿಗೆ ಅಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುತ್ತಾರೆ. ಅಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತಾರೆ ಅವರೇ ನೇರವಾಗಿ ಆ ತೆರಿಗೆಯನ್ನು ಪಾವತಿ ಮಾಡಿದರೆ ಅಂತಹ ತೆರಿಗೆ ಪ್ರತ್ಯಕ್ಷ ತೆರಿಗೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ ಇತ್ಯಾದಿ. ಹಾಗಾದರೆ ಆಪ್ಷನ್ಸ್ ಅಲ್ಲಿ ಸಂಪತ್ತಿನ ತೆರಿಗೆ ಇತ್ತು. ಸೊ ನಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಓಕೆ, ನೆಕ್ಸ್ಟ್ ಪರೋಕ್ಷ ತೆರಿಗೆ ಅಂದ್ರೇನು? ಸರ್ಕಾರವು ವಿಧಿಸುವ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತೇವೆ. ಓಕೆ, ಪರೋಕ್ಷ ತೆರಿಗೆ ಎಂದು ಯಾವುದನ್ನು ಕರೆಯಲಾಗ್ತದ? ಸರ್ಕಾರವು ವಿಧಿಸುವಂತಹ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತಾರೆ. ಓಕೆ, ಇದಕ್ಕೆ ಉದಾಹರಣೆ ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ ಇತ್ಯಾದಿ. ಈ ಎಲ್ಲ ತೆರಿಗೆಗಳು ಕಂಡುಬರುವುದು ಪರೋಕ್ಷ ತೆರಿಗೆಯಲ್ಲಿ. ನೆಕ್ಸ್ಟ್ ನೋಡೋಣ. ಜುಲೈ 1, 2017ರಿಂದ ಎಲ್ಲ ಪರೋಕ್ಷ ತೆರಿಗೆಗಳ ಬದಲಾಗಿ ಒಂದೇ ಸರಕು ಮತ್ತು ಸೇವಾ ತೆರಿಗೆಯನ್ನು GST ಅಂತ ಕರಿತೀವಲ್ವಾ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಲ್ವಾ, ಒಂದೇ ಸರಕು ಮತ್ತು ಸೇವಾ ತೆರಿಗೆಯನ್ನು GSTಯನ್ನು ಜಾರಿಗೆ ತರಲಾಗಿದೆ. ಇದು ಮಹತ್ವಪೂರ್ಣವಾಗತ್ತೆ, ಹಾಗಾಗಿ ನೆನ್ಪಿಟ್ಕೋರಿ. GST ಜಾರಿಗೆ ಬಂದಿದ್ದು ಯಾವಾಗ ಅಂತ ಪ್ರಶ್ನೆ ಆಗಬಹುದು. ಯಾವಾಗ?
ಜುಲೈ 1, 2017ರಿಂದ. ಆದರೆ ಈ ಪ್ರಶ್ನೆ ಬಂದಿರೋದು 10ನೇ ತರಗತಿ ಅರ್ಥಶಾಸ್ತ್ರ ಅಧ್ಯಾಯ 4 ಸಾರ್ವಜನಿಕ ಹಣಕಾಸು ಮತ್ತು ಅಯವ್ಯಯ. ಓಕೆ, ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನಿತ್ತು ಅಂತ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಅಂತ ಇದೆ. ಯಾವುದಾಗತ್ತೆ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಂಪತ್ತಿನ ತೆರಿಗೆ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಸಂಪತ್ತಿನ ತೆರಿಗೆ. ಅದೇ ರೀತಿಯಾಗಿ ಕೇಂದ್ರ ಅಬಕಾರಿ ತೆರಿಗೆ ಆಗಿರಬಹುದು, ಆಮದು ರಫ್ತು ತೆರಿಗೆ, ಸೇವಾ ತೆರಿಗೆ, ಈ 3 ತೆರಿಗೆಗಳು ಸಂಬಂಧಿಸಿದ್ದು ಪರೋಕ್ಷ ತೆರಿಗೆಗೆ. ಸಂಪತ್ತಿನ ತೆರಿಗೆ ಏನಾಗತ್ತೆ? ಪ್ರತ್ಯಕ್ಷ ತೆರಿಗೆ ಆಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 121. ಈ ಕೆಳಕಂಡ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಯಾವ ಬಡ್ಡಿಯನ್ನು ಕೊಡುವುದಿಲ್ಲ? ಯಾವ ಆ ಖಾತೆಗಳು ನೋಡೋಣ. ಉಳಿತಾಯ ಖಾತೆ, ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ ಖಾತೆ ಮತ್ತು ಆವರ್ತ ಠೇವಣಿ ಖಾತೆ ಅಂತ ಇದೆ. 121ನೇ ಪ್ರಶ್ನೆ ಇದು. ನೋಡೋಣ. ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಇವು. ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಈ 4 ರೀತಿಯ ಖಾತೆಗಳನ್ನು ನಾವು ಬ್ಯಾಂಕುಗಳಲ್ಲಿ ತೆರೆಯಬಹುದು. ಅದರಲ್ಲಿ ಚಾಲ್ತಿ ಖಾತೆ, ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕು ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಉದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ. ಹೆಚ್ಚು ಬ್ಯಾಂಕು ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಈ ರೀತಿಯಾದಂತಹ ಒಂದು ಖಾತೆಯನ್ನು ತೆರೆಯುತ್ತಾರೆ. ದಿನಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು. ಇದಕ್ಕೆ ಅತಿ ಉಪಯುಕ್ತವಾದಂತಹ ಖಾತೆ ಯಾವುದು? ಚಾಲ್ತಿ ಖಾತೆ. ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ, ಆದರೆ ತಮ್ಮ ಸೇವೆಗೆ ಶುಲ್ಕವನ್ನು ವಸೂಲು ಮಾಡುತ್ತದೆ. ಅಂದರೆ ಚಾಲ್ತಿ ಖಾತೆಗೆ ಯಾವುದೇ ರೀತಿಯಾದಂತಹ ಒಂದು ಠೇವಣಿಗಳಿಗೆ ಬಡ್ಡಿಯನ್ನು ಕೊಡುವುದಿಲ್ಲ ಬ್ಯಾಂಕುಗಳು, ಆದರೆ ತಮ್ಮ ಒಂದು ಸೇವೆಗೆ ಶುಲ್ಕವನ್ನು ವಸೂಲು ಮಾಡುತ್ತವೆ. ಇದು ಚಾಲ್ತಿ ಖಾತೆಯ ಒಂದು ನಿಯಮ. 10ನೇ ತರಗತಿಯ ವ್ಯವಹಾರ ಅಧ್ಯಯನ ಒಂದು ಚಾಪ್ಟರ್ ಒಳಗೆ ಅಧ್ಯಾಯ 1 ಬ್ಯಾಂಕುಗಳು ಮತ್ತು ವ್ಯವಹಾರಗಳು ಎಂಬ ಒಂದು ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಈ ಕೆಳಕಂಡ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಯಾವ ಬಡ್ಡಿಯನ್ನು ಕೊಡುವುದಿಲ್ಲ ಅಂತ ಇತ್ತು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಚಾಲ್ತಿ ಖಾತೆ ಆಗತ್ತೆ. ಎಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಷಯದ ಮೇಲೆ? 5 ಪ್ರಶ್ನೆಗಳು. 116 120ವರೆಗೆ ಇರುವಂತಹ ಪ್ರಶ್ನೆಗಳು ಯಾವಿದ್ದು? ಅರ್ಥಶಾಸ್ತ್ರ. ಅಂದರೆ ಒಟ್ಟು 5 ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ. ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ 6 ಪ್ರಶ್ನೆಗಳು. ಅದೇ ರೀತಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ 5 ಪ್ರಶ್ನೆಗಳು. ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂತಹ 5 ಪ್ರಶ್ನೆಗಳು. ಎಷ್ಟಾದು? ಒಟ್ಟು 16 ಪ್ರಶ್ನೆಗಳದು. ಇದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ 17 ಪ್ರಶ್ನೆಗಳದು. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 122. ಮಾರ್ಚ್ 15, 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕಾದ ಅಧ್ಯಕ್ಷ ಅಂತ ಕೇಳಲಾಗಿದೆ. ಮಾರ್ಚ್ 15, 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ, ಜಾರ್ಜ್ ವಾಷಿಂಗ್ಟನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಬ್ರಹಾಂ ಲಿಂಕನ್ ಎಂಬುದು ಆಪ್ಷನ್ಸ್ ಆಗಿದೆ. ನೋಡೋಣ ವಿವರಣೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ವಿಶ್ವ ಗ್ರಾಹಕರ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ 15, 1962 ಒಂದು ಮಹತ್ವದ ದಿನವಾಗಿದೆ. ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯವನ್ನು ಅಂಗೀಕರಿಸಿದರು. ಯಾವ್ಯಾವ ಹಕ್ಕುಗಳನ್ನು ಕೊಟ್ಟರು? ಸುರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯವನ್ನು ಅಂಗೀಕರಿಸಿದ್ದರು. ಯಾರು? ಜಾನ್ ಎಫ್ ಕೆನಡಿ. ಓಕೆ, ಅಮೆರಿಕಾದ ಅಂದಿನ ಅಧ್ಯಕ್ಷರಾದಂತಹ ಜಾನ್ ಎಫ್ ಕೆನಡಿ. ಎಷ್ಟರಲ್ಲಿ? ಮಾರ್ಚ್ 15, 1962ರಲ್ಲಿ. ಹಾಗಾಗಿ ಈ ಕಾರಣದಿಂದ ಪ್ರತಿ ವರ್ಷವೂ ಮಾರ್ಚ್ 15ನೇ ತಾರೀಕಿನಿಂದ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2021ರ TET ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಲ್ರೆಡಿ ಕೇಳಲಾಗಿದೆ. ಹಾಗಾಗಿ ನೆನ್ಪಿಟ್ಕೋರಿ, ಮಾರ್ಚ್ 15ನೇ ತಾರೀಕು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಈ ಪ್ರಶ್ನೆ 10ನೇ ತರಗತಿಯ ವ್ಯವಹಾರ ಅಧ್ಯಯನ ಚಾಪ್ಟರ್. ಇದು ಕೂಡ ಅಧ್ಯಾಯ 4 ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಮಾರ್ಚ್ 15, 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡುವ ಅಮೆರಿಕಾದ ಅಧ್ಯಕ್ಷ ಯಾರು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಜಾನ್ ಎಫ್ ಕೆನಡಿ ಅವರು ಆಗಿರುತ್ತಾರೆ. ಹಾಗಾದರೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳು ಅದು. ಈ ಒಂದು ಚಾಪ್ಟರಲ್ಲಿ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ. 123ನೇ ಪ್ರಶ್ನೆ. ಭಾರತದ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾದ ಸ್ಥಳ ಅಂತ ಕೇಳಲಾಗಿದೆ. ಚೆನ್ನೈ, ಕೋಲ್ಕತ್ತಾ, ಮುಂಬೈ ಮತ್ತು ಸೂರತ್ ಅಂತ ಆಪ್ಷನ್ಸ್ ಅಲ್ಲಿದೆ. ನೋಡೋಣ ಯಾವುದಾಗತ್ತೆ.
ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ 1773ರಲ್ಲಿ ಲಂಡನ್ ಪಟ್ಟಣದಲ್ಲಿ ರೂಪಿತಗೊಂಡಿತು. ಇದು ಕೂಡ ಕ್ವಶನ್ ಆಗಬಹುದು, ಹಾಗಾಗಿ ನೆನ್ಪಿಟ್ಕೋರಿ. ಪ್ರಪಂಚದ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಯಾವ ಒಂದು ಪ್ರದೇಶದಲ್ಲಿ ಪ್ರಾರಂಭವಾಗಿತ್ತು ಅಥವಾ ಯಾವ ಒಂದು ಪಟ್ಟಣದಲ್ಲಿ ಪ್ರಾರಂಭವಾಗಿತ್ತು? 1773ರಲ್ಲಿ ಲಂಡನ್ ಎಂಬಲ್ಲಿ ಪ್ರಾರಂಭವಾಗಿತ್ತು. ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾಗಿದ್ದು 1875ರಲ್ಲಿ ಮುಂಬೈ ಪಟ್ಟಣದಲ್ಲಿ ಪ್ರಾರಂಭವಾಯಿತು. ಇಂಪಾರ್ಟೆಂಟ್ ಆಗತ್ತೆ ಸಿಟಿ ನೇಮು. ಯಾವ ಪಟ್ಟಣದಲ್ಲಿ? ಮುಂಬೈ ಪಟ್ಟಣದಲ್ಲಿ. ಎಷ್ಟರಲ್ಲಿ? 1875ರಲ್ಲಿ. ಈಗ ಭಾರತದಲ್ಲಿ ಒಟ್ಟು 24 ಷೇರು ಮಾರುಕಟ್ಟೆಗಳಿವೆ. ಇವುಗಳಲ್ಲಿ 13 ಸಾರ್ವಜನಿಕ ನಿಯಂತ್ರಣ ಕಂಪನಿಗಳಾಗಿವೆ. 6 ಕಂಪನಿಗಳು ಭರವಸೆಯಿಂದ ಕೂಡಿದ ನಿಯಮಿತ ಕಂಪನಿಗಳಾಗಿವೆ. ಎಷ್ಟು? 13 ಸಾರ್ವಜನಿಕ ಮೀನ್ಸ್ ಸರ್ಕಾರಿ ನಿಯಂತ್ರಣದ ಕಂಪನಿಗಳಾಗಿವೆ. 6 ಕಂಪನಿಗಳು ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರಲ್ವ, ಆ ಕಂಪನಿಗಳು ಭರವಸೆಯಿಂದ ಕೂಡಿದ ಕಂಪನಿಗಳಾಗಿವೆ. ಈ ಪ್ರಶ್ನೆಯನ್ನು 9ನೇ ತರಗತಿಯ ವ್ಯವಹಾರ ಅಧ್ಯಾಯ ಒಂದು ಚಾಪ್ಟರಿಂದ ಅಧ್ಯಾಯ 2 ಹಣಕಾಸಿನ ನಿರ್ವಹಣೆ ಎಂಬ ಒಂದು ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನಮಗೆ ಜೋಗ್ರಫಿ ಕ್ವಶನ್ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಪ್ರಶ್ನೆ ಏನಿತ್ತು ನೋಡೋಣ. ಭಾರತದ ಮೊದಲ ಷೇರು ಮಾರುಕಟ್ಟೆ ಪ್ರಾರಂಭವಾದ ಸ್ಥಳ ಯಾವುದಾಗತ್ತೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಮುಂಬೈ. ಓಕೆ, ಎಷ್ಟು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರೋ ಹಾಗೆ 3 ಪ್ರಶ್ನೆಗಳಾದವು. ಒಟ್ಟು ಎಷ್ಟಾದವು? 19 ಪ್ರಶ್ನೆಗಳು. ಓಕೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ? ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅದೇ ರೀತಿಯಾಗಿ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಓಕೆ, ಈ 4 ಸಬ್ಜೆಕ್ಟಿಗೆ ಸಂಬಂಧಿಸಿರುವ ಹಾಗೆ ಒಟ್ಟು 19 ಪ್ರಶ್ನೆಗಳನ್ನು ಕೇಳಲಾಗಿದೆ. ಉಳಿದಂತಹ ಪ್ರಶ್ನೆಗಳು ನಮಗೆ ಜೋಗ್ರಫಿ ರಿಲೇಟೆಡ್ ಇರುತ್ತೆ. ನೆಕ್ಸ್ಟ್ ತರಗತಿಯಲ್ಲಿ ನಾವು ಆ ಒಂದು ಪ್ರಶ್ನೆಗಳನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಇದಿಷ್ಟು ಕೂಡ ಈ ದಿನದ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು ವಿತ್ ಕಂಪ್ಲೀಟ್ ವಿವರಣೆಯೊಂದಿಗೆ ನೀಡಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.